ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ ಉಪ್ಸಾರಿಗೆ ರೆಡಿ ಮಾಡಿದ್ದಾಯಿತು. ಈಗ ಈಚೆ ಕಡೆ ಎಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಕೊಳ್ಬೇಕಿದೆ. ಸೊ ಈಗ ಹೋಗಿ ಕಸ ಎಲ್ಲ ಗುಡಿಸ್ಕೊಬಿಡ್ತೀನಿ. ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ರೆಡಿಯಾಗಿ ಪೂಜೆ ಮಾಡೋದು. ಸೊ ಬನ್ನಿ ಈಚೆ ಕಡೆ ಎಲ್ಲ ಹೋಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಫಸ್ಟು. ನೋಡಿದ್ರಲ್ಲ, ಈಗ ತಾನೇ ಪೂಜೆ ಮಾಡಿದ್ದಾಯಿತು. ಈಗ ಲೆಮನ್ ವಾಟ್ರ್ ಮಾಡ್ಕೊಳ್ಳೋಣ ಅಂತ ಬಿಸಿನೀರು ಇಟ್ಟಿದ್ದೀನಿ. ಸೊ ಅದಾಗಿದ ತಕ್ಷಣ ಲೆಮನ್ ವಾಟ್ರ್ ಮಾಡ್ಕೊಂಡು ಕುಡಿತೀನಿ. ಸೊ ನಮ್ಮ ಮನೆಯವರು ಇವತ್ತು ಇನ್ನೂ ಮಲಗಿದ್ದಾರೆ. ಅವ್ರು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ ಅನಿಸುತ್ತೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಅವ್ರು ಎದ್ರೆ ಉಪ್ಸಾರು ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನೇ ಹಾಕ್ಕೊಡ್ತೀನಿ. ನಾನು ಇನ್ನೂ ಲೇಟ್ ಆಗುತ್ತೆ ಟಿಫನ್ ಮಾಡೋದು. ಸೊ ಬನ್ನಿ ಈಗ ಲೆಮನ್ ವಾಟ್ರ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾಷ್ಟಿಗೆ ಬಂದ್ಬಿಟ್ಟು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದಕ್ಕೆ ಉಪ್ಸಾರು ಮಾಡಿದ್ದೀನಿ. ಸೊ ಉಪ್ಸಾರು ಕೂಡ ರೆಡಿ ಇದೆ. ನಮ್ಮ ಮನೆಯವ್ರು ರೆಡಿ ಆಗ್ತಾಯಿದ್ದಾರೆ. ಅವ್ರು ಬಂದಿದ ತಕ್ಷಣ ಹಾಕ್ಕೊಡೋದು ಫ್ರೆಂಡ್ಸ್. ಪಲ್ಯ ನೋಡಿ, ಪಲ್ಯ ಚೆನ್ನಾಗಿದೆ. ಹುಳ್ಳಿಕಾಳು ಚೆನ್ನಾಗಿದೆ ಅಲ್ವಾ? ನಮ್ಮ ಮನೆಯವರು ನಾಷ್ಟ ಹಾಕೊಟ್ಬಿಟ್ಟು ರೇಷನ್ ಕೊಡ್ತಾಯಿದ್ರಂತೆ ಫ್ರೆಂಡ್ಸ್. ಅದಕ್ಕೆ ರೇಷನ್ ಹತ್ರ ಬಂದಿದ್ದೀನಿ. ನಲ್ಲಿ ಅಕ್ಕಿ ತೊಗೊಂಡಿದ್ದಾಯಿತು 2 ಮೂಟೆ 40 kg. ಸೊ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರೋಷ್ಟು ಸಾಕ್ಸೋಗೋಯ್ತು ಫ್ರೆಂಡ್ಸ್. ಮನೆಗೆ ಹೋಗೋಣ ಫ್ರೆಂಡ್ಸ್. ಟೈಮ್ ಬಂದು 12 ಕಾಲಾಗಿದೆ. ಈಗ ತಾನೇ ಮನೆಗೆ ಬಂದೆ. ಸೊ ಈಗ ಹಂಗೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದೇ ಹೋಮ್ ಕಾಳು ಖಾಲಿ ಆಗಿತ್ತಲ್ಲ. ಸೊ ಹೋಮ್ ಕಾಳು ತೊಗೊಂಬರೋಣ ಅಂತ. ನೋಡಿ ಕ್ಲೋಸ್ ಆಗಿದೆಯಾ ಅನಿಸ್ತಾ ಇದೆ. ಬನ್ನಿ ಹೋಗಿ ನೋಡೋಣ ಏನಾಗುತ್ತೋ. ಪಾಪ ನಮ್ಮ ಮನೆಯವ್ರು ಇಷ್ಟೊತ್ತರು ಹೋಯ್ತು. ಈಗ 11:15 ಹಂಗೆ 11:15 ಹಂಗೆ ಕೆಲ್ಸಕ್ಕೆ ಹೊರಟ್ರು. ನಾನು ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್, ಅದಕ್ಕೆ ಸುಸ್ತಾಗ್ತಾಯಿದೆ. ಈಗ ಹೋಮ್ ಕಾಳು ತೊಗೊಂಡೋಗಿ ಬೇಗ ಉಪ್ಸಾರು ಅನ್ನ ಮಾಡಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ರಿಟರ್ನ್ ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಬನ್ನಿ ಹೋಗಿ ರಿಟರ್ನ್ ಕೊಡೋಣ. ಫ್ರೆಂಡ್ಸ್, ಈಗ ಊಟ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಯಿತು ಹೋಗಿ ರೇಷನ್ ತೊಗೊಂಬರೋಷ್ಟೇ. ಸೊ ನೋಡಿದ್ರಲ್ಲ, ಫ್ಲಿಪ್ಕಾರ್ಟ್ ಅದು ರಿಟರ್ನ್ ಕೂಡ ಹೋಯಿತು. ಅದು ರಿಟರ್ನ್ ಆಪ್ಷನ್ನೇ ಇರಲಿಲ್ಲ. ಸೊ ಹೆಂಗೋ ಹಂಗೆ ಮಾಡಿ ರಿಟರ್ನ್ ಆಗಿದೆ. ಸೊ ಒಂಥರ ನೆಮ್ಮದಿ ಆಯಿತು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಡ್ಮೇಲೆ ಅದು ಬಂದಮೇಲೆ ರಿಸೀವ್ ಮಾಡ್ಕೊಂಡ್ಮೇಲೆ ನನಗೆ ತುಂಬ ಅನ್ನಿಸ್ತು, ಬೇಡ ತೊಗೊಳೋದು ಬೇಡ ಅಂತ ತುಂಬ ಅನ್ನಿಸ್ತು. ಆಮೇಲೆ ನನ್ನ ಫ್ರೆಂಡು ಒಂದಿಬ್ಬರನ್ನ ಕೇಳಿದೆ. ಅವರು ಕೂಡ ಬೇಡ ಇದಲ್ಲ ಅಂತಂದರು. ಸುಮ್ಮನೆ ಯಾಕೆ ಅಂದ್ಕೊಂಡು ರಿಟರ್ನ್ ಹಾಕ್ಬಿಟ್ಟೆ. ಸೊ ನೋಡೋಣ ಏನಾಗೋದು ಅಂತ. ಹಾಗೆ ಇನ್ನೊಂದೇನು ಅಂದರೆ, ಈಗ ಮನೆ ಹತ್ರ ಅದು ಯಾರೋ ಬಂದಿದ್ರು ಫ್ರೆಂಡ್ಸ್, ಸರ್ವೆ ಮಾಡೋರಂತೆ. ಸೊ ಗೊತ್ತಿಲ್ಲ ಯಾರು ಅಂತ ಅಂದ್ಕೊಂಡು ಸುಮ್ಮನೆ ಸರ್ವೆ ಮಾಡೋರು ಅಂತ ಇಷ್ಟೇ ಹೇಳಿದವರು. ಯಾರು ನೀವು ಎಲ್ಲಿಂದ ಅಂತ ಕೇಳಿದ್ರೆ ಏನೂ ಹೇಳಿಲ್ಲ ಅವರು. ಬಂದುಬಿಟ್ಟು ಎಕ್ಸ್ಕ್ಯೂಸ್ ಮೀ, ಬಂದುಬಿಟ್ಟು ಹೆಸರು ಕೇಳಿದ್ರು. ಹೆಸರು ಹೇಳಿದೆ. ಆಮೇಲೆ ಇತ್ಕೊಂಡು ಎಲ್ಲ ಹೇಳಿದ್ಲು ಆ ಅಮ್ಮ. ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳಿ, ಡ್ರಮ್ ಇದ್ದರೆ ಡ್ರಮ್ಮು 15 ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡಿ, ಸೊಂಪನ್ನ ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡಿಸಿ ಎಲ್ಲ ಹೇಳಿದ ಅಮ್ಮ. ಇದೆಲ್ಲದರಲ್ಲೂ ನೀಟ್ ನೋಡ್ತಾಳೆ. ಕಾಂಪೌಂಡ್ ಒಳಗಡೆ ಬಂದುಬಿಟ್ಟು ಎಂಜಿಲ್ ಉಗಿತಿದ್ದಾಳೆ ಫ್ರೆಂಡ್ಸ್. ಎಷ್ಟಿರ್ಬೇಕು, ಅಸಹ್ಯ ಹೋಗುತ್ತೆ. ಬೆಳಗ್ಗೆ ತಾನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಕಾಂಪೌಂಡ್ ಒಳಗಡೆ ಬಂದು ಎಂಜಿಲ್ ಉಗಿದ್ಬಿಟ್ಲು. ಒಂಥರ ಅಸಹ್ಯ ಆಗೋಯ್ತು. ಮನೆ ಒಳಗಡೆ ಇರೋ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಳಿ 15 ದಿನಕ್ಕೆ ಒಂದ್ಸತಿ ಅಂತ ಹೇಳೋದು ಬರುತ್ತೆ. ಇನ್ನೊಬ್ರು ಕಾಂಪೌಂಡ್ ಒಳಗಡೆ ಹೋಗ್ಬಿಟ್ಟು ಎಂಜಿಲ್ ಉಗಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅದೇನು ಸರ್ವೆ ಮಾಡ್ತಾರೋ, ಅದು ಏನು ಕತೆನೋ. ಇದಕ್ಕೆ ನಗಬೇಕೋ ಅಳಬೇಕೋ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸವನಿ ಈಗ ಊಟ ಮಾಡ್ಕೊಳ್ಳೋ ಟೈಮಲ್ಲಿ ಆಲ್ರೆಡಿ 12:15 ಹೋಗ್ತಾಯಿದೆ ಫ್ರೆಂಡ್ಸ್. ಎಲ್ಲ ಮುಗಿಸೋಷ್ಟಲ್ಲಿ ಈಗ ತಾನೇ ಅರ್ಧ ಊಟ ತಿಂದಿದ್ದೆ. ಅಷ್ಟರಲ್ಲಿ ಕಾಲ್ ಬಂತು, ರಿಟರ್ನ್ಗೆ ಬಂದಿದ್ದೀವಿ ಅಂತ. ಅದಕ್ಕೆ ಹೋಗಿದ್ದೆ ಹೊರಗಡೆ. ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಬಂದುಬಿಟ್ಟು ಹಿತ್ಕಿನ ಬೇಳೆ ಸಾರು. ಅದಕ್ಕೆ ಮಸಾಲೆಗೆ ರುಬ್ಬೋದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಇಲ್ಲಿ ಧನಿಯಾ ಪುಡಿ, ಚಕ್ಕೆ, ಲವಂಗ, ಪೆಪ್ಪರು, 2 ಒಣಗಿದ ಮೆಣಸಿನ್ಕಾಯಿ ಖಾರದ್ದು, 1 ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ, ಹಾಗೆ ತೆಂಗಿನಕಾಯಿ ಪೌಡ್ರು ನಾನು ಈ ನಡುವೆ ಯೂಸ್ ಮಾಡ್ತಿರೋದು ಎಲ್ಲದಕ್ಕೂ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ತೆಂಗಿನಕಾಯಿ ಪೌಡ್ರು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಮಸಾಲೆ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ. ಹಿತ್ಕಿನ ಬೇಳೆ ಇಲ್ಲಿದೆ. ಸೊ ಬನ್ನಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಹಾಗೆ ಬಾಡಿಗೆ ಮೆಣಸಿನ್ಕಾಯಿ, ಸ್ಪೈಸಸ್ ಹಾಕ್ಕೊಳ್ತೀನಿ. ಚಕ್ಕೆ, ಲವಂಗ, ಪೆಪ್ಪರು, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ತೆಂಗಿನಕಾಯಿ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ತೆಂಗಿನಕಾಯಿ ತುರಿದಿರೋದಿದ್ದರೆ ಹಾಕ್ಕೊಳ್ಳಿ. ಇದು ಪೌಡ್ರು ತರಿಸಿರೋದು ಅಂಗಡಿಯಿಂದ. ಸೊ ಅದಕ್ಕೆ ಇದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಸೊ ಇದಿಷ್ಟೇ ಫ್ರೆಂಡ್ಸ್. ಮಸಾಲೆ ಆರಿದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ. ಸೊ ಈಗ ಮಸಾಲೆ ರೆಡಿಯಾಗಿದೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ
ಇದ್ಕಿನ ಬೇಳೆ ಇತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ಕಿನ ಬೇಳೆ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಮಸಾಲೆ ರುಬ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಟ್ಟು, ಆಮೇಲೆ ನಿಮಗೆ ತೆಳ್ಳಗೆ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಮುದ್ದೆ ಮಾಡ್ಕೊಳ್ತೀನಿ ರಾತ್ರಿಗೆ, ಅದಕ್ಕೋಸ್ಕರ. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಆಮೇಲೆ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಟೈಮ್ ಬಂದು 5:15 ಆಗಿದೆ. ಸೊ ಸಾಂಬಾರು ಕೂಡ ಮಾಡಿದೈತಿ. ಇದ್ಕಿನ ಬೇಳೆ ಸಾರು ನೋಡಿದ್ರೆ ರೆಡಿ ಆಯಿತಾ. ಸೊ ಈಗ ನೀರು ಖಾಲಿ ಆಗಿದೆ ಫ್ರೆಂಡ್ಸ್, ನೀರು ಇಟ್ಕೊಂಬರ್ಬೇಕು. ಸೊ ಬನ್ನಿ ಈಗ ಹೋಗಿ ನೀರು ಇಟ್ಕೊಂಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಧೂಪ ಮಾಡೋದಕ್ಕೆ ಹೂವು ಎಲ್ಲ ಒಣಗಿಸಿಡ್ತಾ ಇದ್ನಲ್ಲ, ಇದು ದೊಡ್ಡ ತಟ್ಟೆಯಲ್ಲಿ. ಸೊ ತುಂಬ ಆಗಿದೆ ನೋಡಿ, ಈ ಥರ ಆಗಿರಬೇಕು. ಈ ಥರ ಎಲ್ಲ ಸೌಂಡ್ ಬರ್ತಾ ಇದೆ. ಸೊ ಇದನ್ನ ಇವತ್ತೇ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್, ಇವತ್ತು ಆಗಲಿಲ್ಲ. ಸೊ ನಾಳೆ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಹೋಮ್ ರೆಮಿಡಿ ಅಲ್ವಾ. ಸೊ ಹೊರಗಡೆ ಏನೋ ಹಿಂದೆ ತರೋದು ಸ್ವಲ್ಪ ಕೆಮಿಕಲ್ ಆಗೇ ಇರುತ್ತೆ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್, ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ಧೂಪ ಖಾಲಿ ಆಗಿದೆ, ಆಲ್ರೆಡಿ ಮಾಡ್ಕೊಳ್ಬೇಕಿತ್ತು. ಬಟ್ ಚಳಿಗೆ ಇದು ಇಷ್ಟೊಂದು ಕ್ರಿಸ್ಪಿ ಥರ ಆಗಿರಲಿಲ್ಲ, ಈಗ ಆಗಿದೆ. ಸೊ ನಾಳೆ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮನೇಲಿ ಹೂಕೋಸಿತ್ತು, ಅದಕ್ಕೆ ಸೊ ಪೆಪ್ಪರ್ ಡ್ರೈ ಮಾಡೋಣ ಅಂದ್ಕೊಂಡು ಹೂಕೋಸನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಹುಳ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅರಿಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಈ ನೀರು ಏನು ಯೂಸ್ ಮಾಡೋದಿಲ್ಲ, ಚೆಲ್ಬಿಡೋದೆ. ಇಲ್ಲಿ ಫ್ರೈಗೆ ಪೆಪ್ಪರು, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಒಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಮಾಡ್ತಿರೋದು ಸ್ವಲ್ಪ ಅಲ್ವಾ, ಅದಕ್ಕೋಸ್ಕರ. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಸೀದೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಮತ್ತು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ಕರಿಬೇವು ಒಂದು ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈಯಲ್ಲಿ. ಸೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಉಪ್ಪು ಹಾಕ್ಕೊಳ್ತೀನಿ ಈರುಳ್ಳಿ ಬೇಯೋದಕ್ಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ಸ್ಮೆಲ್ ಹೋಗಾದ್ಮೇಲೆ ಬೇಯಿಸ್ಕೊಂಡಿದ್ದೆನಲ್ಲ ಕಾಲಿಫ್ಲವರು, ಅದನ್ನು 1 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಪಾಯಸ ಹೋಗ್ಬಿಡುತ್ತೆ. ಸೊ 1 ವಿಸಿಲ್ ಮಾತ್ರ ಕೂಗಿಸ್ಕೊಳ್ಬೇಕು. ಈಗ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಇತ್ತು, ಸೊ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಾಡಿ ಫ್ರೆಂಡ್ಸ್, ಇದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಬಾಡಿಗೆ ಒಂದು ಸ್ವಲ್ಪ ಓವರ್ ಹೀಟು. ಸೊ ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೂ ಊಟದ ಜೊತೆ ಹಾಕ್ಕೊಟ್ಟೆ, ಅವ್ರಿಗೂ ತುಂಬ ಕೂಡ ಇಷ್ಟ ಆಯಿತು. ಹಾಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಸೊ ಮುದ್ದೆ ಮತ್ತು ಇದ್ಕಿನ ಬೇಳೆ ಸಾರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಸಿಂಪಲ್ಲು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.